ಹಾಯ್ ಫ್ರೆಂಡ್ಸ್. ಅಮ್ಮ ಬೆಂಗಳೂರು ಹೋಗಿದ್ರು. ಬೆಂಗಳೂರಿಂದ ಬರುವಾಗ ಮನೆಗೆ ಅಂತ ಹೇಳಿ ಪಪ್ಪಾಯ ಹಣ್ಣು ತಗೊಂಬಂದಿದ್ರು. ನಾನೇನೋ ದುಡ್ಡು ಕೊಟ್ಟು ತಂದಿದ್ದಾರೆ ಅಂತ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಇದು ಅಕ್ಕನ ಮನೆಯಿಂದ ತಗೊಬಂದಿದ್ದು ಅಂತ. ಅಕ್ಕ ಮನೆಯಲ್ಲಿನೇ ಪಪ್ಪಾಯ ಗಿಡ, ಬಾಳೆಹಣ್ಣು ಗಿಡ ಎಲ್ಲ ಬೆಳೆದಿದ್ದಾರಂತೆ. ಸೊ ಅಲ್ಲಿಂದ ಪಪ್ಪಾಯ ಹಣ್ಣು ತಂದಿದ್ರು. ಅದನ್ನ ನೋಡಿದ ತಕ್ಷಣ ಅಮಿತ್ ಅದರ ಸಿಪ್ಪೆ ಎಲ್ಲ ತೆಗೆದು ತಿನ್ನೋದಕ್ಕೆ ರೆಡಿ ಮಾಡ್ಕೊಂಡ. ಬಹಳ ಚೆನ್ನಾಗಿತ್ತು ಪಪ್ಪಾಯ ಹಣ್ಣು. ಅದು ಅಲ್ದೇನೆ ಅವರು ಬೆಂಗಳೂರಿನಲ್ಲಿ ಇರೋದು, ಆ ಸಿಟಿಯಲ್ಲಿ ಇದನ್ನೆಲ್ಲ ಬೆಳೆದಿದ್ದಾರೆ ಅಂದಾಗ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯ್ತು. ಬಟ್ ನಾವಂತೂ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಬಹಳ ಸ್ವೀಟ್ ಆಗಿ ಚೆನ್ನಾಗೇ ಇತ್ತು. ಅಮಿತ್ ಅಂತೂ ಏನೇ ತಂದ್ರು ಫಸ್ಟ್ ನಾನು ಕಟ್ ಮಾಡ್ತೀನಿ ಅಂತ ಕುತ್ಕೊಂಡ್ಬಿಡ್ತಾನೆ. ಸೊ ಅವನು ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣ ಕಟ್ ಮಾಡಿ ನಮಗೆ ತಿನ್ನೋದಕ್ಕೆ ರೆಡಿ ಮಾಡಿ ಕೊಟ್ಟ. ನಾವು ಅದನ್ನ ಕುತ್ಕೊಂಡು ಚೆನ್ನಾಗಿ ಸವಿದ್ವಿ. ನಾನು ಆಗ್ತಾನೆ ಡ್ಯೂಟಿ ಮುಗಿಸ್ಕೊ ಬಂದಿದ್ದೆ. ಇಂಥ ಹಣ್ಣು ಕೊಟ್ಟ ತಕ್ಷಣ ಒಳ್ಳೆ ಚೆನ್ನಾಗಿ ಕುತ್ಕೊಂಡು ತಿಂದೆ. ಇದೇ ನೋಡಿ ಅಕ್ಕನ ಮನೆ ಮುಂದ್ಗಡೆ ಬೆಳೆದಿರುವಂಥದ್ದು ಬಾಳೆ ಗಿಡ, ಪಪ್ಪಾಯಿ ಗಿಡ, ಹಾಗೆ ಅಲ್ಲಿ ಬೇಕಾದಂತಹ ಟೊಮೊಟೊ ಗಿಡ, ಮತ್ತೆ ಬಸಳೆ ಸೊಪ್ಪು, ಆಮೇಲೆ ಕರ್ಬೇವಿನ ಸೊಪ್ಪು ಎಲ್ಲ ಬೆಳೆದಿದ್ದಾರಂತೆ. ಆ ಸಣ್ಣ ಜಾಗದಲ್ಲೇ ಅಷ್ಟೊಂದು ಬೆಳೆದಿದ್ದಾರೆ. ಹಳ್ಳಿಯಲ್ಲಿ ಎಷ್ಟೊಂದು ಜಾಗ ಎಲ್ಲ ಇರುತ್ತೆ, ಎಷ್ಟು ವೇಸ್ಟ್ ಮಾಡ್ತಾರೆ. ಅದೇ ಸಿಟಿಯಲ್ಲಿ ಈ ಒಂದು ಟೆರಸ್ ಮೇಲೆಲ್ಲ ಗಿಡಗಳನ್ನ ಬೆಳೆಯೋದನ್ನ ನಾವು ಕಾಣ್ಬೋದು. ಈ ರೀತಿಯಾಗಿ ಮನೆಗೆ ಬೇಕಾದಂಥದ್ನ ಅಲ್ಲೇ ಬೆಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಅಕ್ಕ ಅಚ್ಚಲಾಗಿ ಫಾರಿನ್ ಅಲ್ಲಿರೋದು, ಬಾವ ಇದರ ಮೇಂಟೆನೆನ್ಸ್ ಎಲ್ಲ ಮಾಡಿದ್ದಾರೆ. ಇದನ್ನ ನೋಡಿನೇ ಖುಷಿ ಆಯ್ತು. ಅಂತೂ ನಮಗಂತೂ ಒಳ್ಳೆ ಪಪ್ಪಾಯ ಹಣ್ಣು ತಿನ್ನಕ್ ಸಿಕ್ತು. ಹಾಗೆ ಅಮ್ಮ ಬರುವಾಗ ಬಾಳೆಕಾಯಿ ಸಹ ತಗೊಬಂದಿದ್ರು. ಅದು ಸಹ ಅಲ್ಲೇ ಅಕ್ಕನ ಮನೆಯಲ್ಲೇ ಬೆಳೆದಿದ್ದಂತೆ. ತುಂಬಾ ಚೆನ್ನಾಗಿತ್ತು. ನಾನು ಅದನ್ನ ನೋಡಿದ ತಕ್ಷಣ ಮಕ್ಕಳು ಬಾಳೆಕಾಯಿ ಚಿಪ್ಸ್ ಮಾಡಿ ಮಮ್ಮಿ ಅಂತ ಹೇಳ್ತಾ ಇದ್ರು. ನಾನು ಸರಿ ಆಯ್ತು ಮಾಡೋಣ ಅಂತ ಹೇಳಿ ಕುತ್ಕೊಂಡೆ. ಈಗ ಬಾಳೆಕಾಯಿ ಚಿಪ್ಸ್ ಮಾಡೋ ಸಮಯ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಅಕ್ಕ ಇರೋದು ಫಾರಿನ್ ಅಲ್ಲಿ. ಅವಳು ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂತ ಇರ್ತಾಳೆ. ಸೊ ಅವಳನ್ನ ನಾನು ತುಂಬಾ ನೆನ್ಪು ಮಾಡ್ಕೊಂಡೆ ಈ ಬಾಳೆಕಾಯಿ ಚಿಪ್ಸ್ ಮಾಡುವಾಗ. ಯಾಕಂದ್ರೆ ಅವ್ರ ಮನೆಯಿಂದ ತಂದಿದ್ದು ಅಂದಾಗ ಅಲ್ಲಿ ನೆನಪಾಗೆ ಆಗತ್ತೆ. ಅದು ಅಲ್ದೇನೆ ನನ್ನ ಫೋನ್ ಸಹ ಸ್ವಲ್ಪ ಹಾಳಾಗಿರೋದ್ರಿಂದ IMO ಆ್ಯಪ್ ಇನ್ಸ್ಟಾಲ್ ಆಗ್ತಾ ಇಲ್ಲ. ಅದರಿಂದಾಗಿ ನಾನು ಅವಳ ಜೊತೆ ಮಾತಾಡ್ದೇನೆ ಸಹ ತುಂಬಾ ಟೈಮ್ ಆಯ್ತು. ಅದು ಅವಳಿಗೆ ನಾರ್ಮಲ್ ಕಾಲ್ ಹೋಗೋದಿಲ್ಲ. IMO ಆ್ಯಪು ಅಥವಾ ಇನ್ನೊಂದು ಫಾರಿನಲ್ಲಿ ಮಾತಾಡೋಂಥ ಅದರದ್ದೇ ಆದಂಥ ಆ್ಯಪ್ಗಳಿರೋದ್ರಿಂದ ಅದನ್ನೇ ಇನ್ಸ್ಟಾಲ್ ಮಾಡ್ಕೊಂಡು ಮಾತಾಡಬೇಕು. ಸೊ ಅದರಿಂದ ನಾನು ಅಮ್ಮ ಬಂದಾಗ ಟ್ರೈ ಮಾಡಿದೆ. ನಾವು ಕಾಲ್ ಮಾಡುವಾಗ ಅವಳು ಡ್ಯೂಟಿಯಲ್ಲಿ ಇರ್ತಾಳೆ, ಆವಾಗ ಅವಳಿಗೆ ಫೋನ್ ಅಲೋ ಇರೋದಿಲ್ಲ. ಸೊ ಅವಳು ನನಗೆ ಕಾಂಟ್ಯಾಕ್ಟಿಗೆ ಸಿಗಲಿಲ್ಲ. ಅವಳು ಕಾಲ್ ಮಾಡಿದಾಗ ನಾನು ಆಫೀಸಲ್ಲಿದ್ದೆ. ಅಮ್ಮನ ಫೋನಿಗೆ ಅವಳು ಕಾಲ್ ಮಾಡಿದಾಗ ಸೊ ಹಾಗಾಗಿ ನನಗೆ ಅವಳು ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ. ತುಂಬ ಟೈಮ್ ಆಯಿತು. ಅಮ್ಮರ ಹತ್ರ ಬಾವರ ಹತ್ರ ಎಲ್ಲ ಅವಳು ಮಾತಾಡ್ತಾ ಇದ್ದಾಳೆ. ಬಟ್ ನನಗೆ ಮಾತ್ರ ಕಾಲಿಗೆ ಸಿಕ್ಕಿಲ್ಲ. ನೋಡಬೇಕು ಈಗ ಸ್ವಲ್ಪ ದಿನದಲ್ಲಿ ನನ್ನ ಫೋನ್ ಆದರೂ ರಿಪೇರಿ ಮಾಡಿಸ್ಕೊಂಡು ಅವಳ ಹತ್ರ ಮಾತಾಡಬೇಕು. ತುಂಬ ನೆನಪಾಗ್ತಾ ಇದ್ದಾಳೆ. ಹಾಗೇನೆ ಅವಳ ನೆನಪಿನಲ್ಲಿ ನಾವು ಅವರ ಮನೆಯಿಂದ ತಂದಂತಹ ಬಾಳೆಕಾಯಿ ಚಿಪ್ಸ್ ಮಾಡಿ ತಿನ್ನೋ ಸಮಯ ಅಂತೂ ಬಂದಿದೆ. ನಾವು ಪ್ರೀತಿಸೋರು ಅವ್ರು ಎಷ್ಟೇ ದೂರ ಇದ್ರೂ ಸಹ ಆಗಾಗ ನೆನಪಿಗಂತೂ ಬಂದೇ ಬರ್ತಾರೆ. ಅದು ಅವ್ರ ಹತ್ರ ಮಾತಾಡ್ತಾನೆ ಇರಬೇಕು ಅಂತನೂ ಇಲ್ಲ, ಅವ್ರನ್ನ ನೋಡ್ತಾನೆ ಇರಬೇಕು ಅಂತನೂ ಇಲ್ಲ, ಅಲ್ವಾ. ಬಟ್ ಮೈತ್ರಿ ಅಕ್ಕ, ವಿ ಮಿಸ್ ಯು ಅಂತ ಹೇಳ್ತಾ ಈಗ ಬಾಳೆಕಾಯಿಯ ಸಿಪ್ಪೆಯನ್ನು ತೆಗೆದು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ನಾವು ಎಷ್ಟು ಸಣ್ಣದಾಗಿ ಹೆಚ್ಕೊತೀವಿ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯುತ್ತೆ ಎಣ್ಣೆಯಲ್ಲಿ ಹಾಕಿ ಕರೆದಾಗ. ಮತ್ತೆ ಇದು ಕಾಯಿ ಆಗಿರೋದ್ರಿಂದ, ಬಾಳೆಕಾಯಿ ಆಗಿರೋದ್ರಿಂದ ಅದರಲ್ಲಿ ಸೊನೆ ಬಿಟ್ಕೊತಾ ಇರುತ್ತೆ, ಕೈಗೆಲ್ಲ ಅಂಟ್ತಾ ಇರುತ್ತೆ. ಸೊ ನಾವು ಅದನ್ನೆಲ್ಲ ಬಿಡಿಸಾದ್ಮೇಲೆ ನೀರಿಗೆ ಹಾಕಿ ಈಗ ಹಿಂಗೆ ತೊಳ್ಕೊತಾ ಇದ್ದೀನಿ. ಕೆಲವೊಬ್ರು ತೊಳೆಯೋದಿಲ್ಲ, ಹಾಗೇನೆ ಮಾಡ್ತಾರೆ. ಬಟ್ ನನಗೆ ಅದು ಸೊನೆ ಸೊನೆ ಅನ್ನಿಸ್ತಾ ಇತ್ತು, ಕೈಯೆಲ್ಲ ಅಂಟು ಅನ್ನಿಸ್ತಾ ಇತ್ತು. ಸೊ ಅದನ್ನು ನೀಟಾಗಿ ತೊಳ್ಕೊಂಡು ನಾನೀಗ ಒಂದು ವೈಟ್ ಬಟ್ಟೆ ಮೇಲೆ ಹಾಕಿ ಅದನ್ನು ಬಟ್ಟೆಗೆ ಹಾಕಿದ ನಂತರ ನೀಟಾಗಿ ಈ ರೀತಿ ಒರೆಸ್ಕೊತಾ ಇದ್ದೀನಿ. ಆಗ ಅದರಲ್ಲಿ ಇದ್ದಂತಹ ಸೊನೆ ಅಂಶ ಎಲ್ಲ ಹೋಗಿ ನೀಟಾಗಿ ಚೆನ್ನಾಗಿ ಕರಿಯೋದಕ್ಕೆ ಚೆನ್ನಾಗಾಗುತ್ತೆ. ಒರೆಸಿರೋದ್ರಿಂದ ಅದರಲ್ಲಿ ನೀರಿನ ಅಂಶನೂ ಸಹ ಇರೋದಿಲ್ಲ. ಎಣ್ಣೆಗೆ ಬಿಟ್ಟಾಗ ಈ ರೀತಿ ನೀಟಾಗಿ ಬೇಯುತ್ತೆ. ಸೊ ನಾನೀಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾವೇನು ಹೆಚ್ಕೊಂಡಿದ್ದೀವಿ ಆ ಬನಾನನ ಅದ್ರೊಳಗೆ ಹಾಕಿಬಿಟ್ಟು ಕರಿತಾ ಇದ್ದೀನಿ. ನಾವು ಸಣ್ಣದಾಗಿ ಹೆಚ್ಕೊಂಡಿರೋದ್ರಿಂದ ಅದು ಬೇಗ ಬೇಯುತ್ತೆ ಸಹ, ಮತ್ತು ಅದು ಕ್ರಿಸ್ಪಿಯಾಗಿ ಸಹ ಚೆನ್ನಾಗಾಗತ್ತೆ. ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಅರಿಶಿಣ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಡಿದ್ದೀನಿ. ಈಗ ಅದನ್ನು ಆ ಎಣ್ಣೆಗೆ ಹಾಕಬೇಕು. ಹಿಂಗೆ ಹಾಕೋದ್ರಿಂದ ನಮಗೆ ಬಾಳೆಕಾಯಿ ಚಿಪ್ಸ್ ಏನಿದೆ ಅದು ಯೆಲ್ಲೋ ಕಲರಲ್ಲಿ ಚೆನ್ನಾಗಿ ಬರುತ್ತೆ. ಮತ್ತು ಉಪ್ಪಿನ ಅಂಶವನ್ನು ಈಗಲೇ ಅದಕ್ಕೆ ಇಟ್ಕೊಳ್ಳುತ್ತೆ.
ಅದರಿಂದಾಗಿ ಸ್ವಲ್ಪ ಉಪ್ಪು ಮತ್ತು ಅರಿಶಿಣನ ಒಂದು ಚೂರೇ ಚೂರು ನೀರು ಹಾಕಿ ಕಲಿಸ್ಕೊಂಡು ಈ ರೀತಿ ಬಿಡೋದ್ರಿಂದ ನೋಡಿರಿ ಎಷ್ಟು ಚೆನ್ನಾಗಿ ಕಲ್ಲರು ಎಲ್ಲ ಅಂಗಡಿಯಲ್ಲಿ ಹೇಗೆ ಬಾಳೆಕಾಯಿ ಚಿಪ್ಸ್ ಮಾಡ್ತಾರಲ್ಲ ಅದೇ ರೀತಿ ಕಲ್ಲರ್ ಆಗುತ್ತೆ. ಸೊ ಈಗ ಅದನ್ನು ಚೆನ್ನಾಗಿ ಕರಿಬೇಕು. ಎಷ್ಟು ನಾವು ಅದು ನಮಗೆ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಅನ್ನೋ ತನಕ ಅದನ್ನು ಬೇಯಿಸ್ಬೇಕು. ಒಂದು 10 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಜಾಸ್ತಿ ಹೊತ್ತು ಬೇಕಾಗಲ್ಲ. ಈಗ ನೋಡಿ ಆಗಿದೆ, ಅದನ್ನು ತೆಗೆದು ನಾವು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀವಿ. ಪ್ಲೇಟಿಗೆ ಹಾಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿಯನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀವಿ. ನಮಗೆ ಎಷ್ಟು ಖಾರ ಬೇಕು ಅನಿಸುತ್ತೆ ಅಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೇಕರಿ ಮಾದರಿಯ ಚಿಪ್ಸು ಮನೆಯಲ್ಲೇ ರೆಡಿ ಆಗುತ್ತೆ. ನೋಡಿದ್ರ ನಾವು ಒಂದು 1/4 ಗಂಟೆಯಲ್ಲಿ ಎಷ್ಟು ಚೆನ್ನಾಗಿರೋ ಚಿಪ್ಸನ್ನ ಮನೆಯಲ್ಲೇ ಮಾಡ್ಕೊಂಡ್ವಿ ಅಂತ. ಹೀಗೆ ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.